ಪುರುಷರ ಪಾತ್ರ ಎಷ್ಟು ಅವಶ್ಯಕತೆ ಅದ. ಪುರುಷ ಒಬ್ಬ ಹುಡುಗಿ ಸಶಕ್ತಳಾಗಬೇಕು ಅಂತಂದ್ರೆ ನಿಮ್ಮ ಮನೆಯೊಳಗೆ ನೀ ಅಣ್ಣ ಆಗಿರ್ತಿ, ನಿಮ್ಮ ಮನೆಯೊಳಗೆ ಪುರುಷ ಅಪ್ಪ ಆಗಿರ್ತಾನ, ಅದೇ ಮನೆಯೊಳಗೆ ಅದೇ ಪುರುಷ ಗಂಡ ಆಗಿರ್ತಾನ. ಈ ಪುರುಷ ಅನ್ನುವಂಥದ್ದೇನು ಒಂದು ವ್ಯಕ್ತಿತ್ವ ಅದಲ್ಲ. ಪುರುಷ ಮತ್ತು ಮಹಿಳೆಯರು ಸೇರಿ ಸಶಕ್ತೀಕರಣದ ಬಗ್ಗೆ ವಿಚಾರ ಮಾಡಬೇಕಾಗ್ಯದ. ಬರೀ ಹೆಣ್ಮಗಳೇ ಬಡ್ದಾಡ್ದಳಂದ್ರೆ ಈಕೆ ಒದ್ದಾಡ್ತಾಳ. ನೀವು ಸಾವಿತ್ರಿಬಾಯಿ ಫುಲೆನ ನೆನಪು ಮಾಡ್ಕೊಳ್ರಿ. ಸಾವಿತ್ರಿಬಾಯಿ ಫುಲೆ ಒಬ್ಬರೇ ಆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಬಹುದು, ಆದರೆ ಭಾಳ ಕಷ್ಟ ಸಾಧ್ಯ ಆಗ್ತಿತ್ತು, ಭಾಳ ಕಷ್ಟ ಸಾಧ್ಯ ಆಗ್ತಿತ್ತದು. ಅಲ್ಲಿ ಜ್ಯೋತಿಬಾ ಫುಲೆಯವರು ಕೂಡ ಕೈಗೆ ಕೈ ಜೋಡಿಸಿದಾಗ ಅಲ್ಲೊಂದು ಕ್ರಾಂತಿ ಮಾಡಲಿಕ್ಕೆ ಸಾಧ್ಯ ಆಯಿತು. ನಾವು ಹೆಣ್ಮಕ್ಳು ಇರ್ಬೋದು, ಗಂಡಸ ಮಕ್ಕಳು ಇರ್ಬೋದು. ಒಬ್ಬ ಪುರುಷ ಭಾಳ ಟ್ಯಾಲೆಂಟೆಡ್ ಮನುಷ್ಯ ಇರ್ತಾನೆ, ಅವ ಏನೇನೋ ಮಾಡ್ಬೇಕಂತ ಕನಸು ಕಟ್ಕೊಂಡಿರ್ತಾನೆ. ಅವನ ಮನೆ ಒಳಗೆ, ಅವನ ಫ್ಯಾಮಿಲಿ ಒಳಗೆ ಇದೇನು ಮಾಡ್ತೀನಿ, ಕೆಲ್ಸಕ್ಕೆ ಬರಲಾರ್ದ ಕೆಲಸ ಅಂತ ಅವ್ನ ಕಾಲು ಎಳೆದ್ರಪ್ಪ ಅಂದ್ರೆ ಆ ಮನುಷ್ಯನು ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಪುರುಷನೇ ಇರ್ಬೋದು, ಮಹಿಳೆಯೇ ಇರ್ಬೋದು, ಸಶಕ್ತೀಕರಣ ಅನ್ನೋದು ಇಬ್ಬರಿಗೂ ಭಾಳ ಅವಶ್ಯಕತೆ ಅದ. ಅದ್ರೊಳಗೆ ಮಹಿಳಾ ಸಶಕ್ತೀಕರಣ ಯಾಕೆ ಅವಶ್ಯಕತೆ ಅದ ಜಾಸ್ತಿ, ಅದಕ್ಕೆ ಯಾಕೆ ಒತ್ತು ಕೊಡ್ತಾರ ಎಲ್ಲರೂ ಅಂತಂದ್ರೆ, ಪುರುಷ ಪ್ರಧಾನ ಆಗಿರ್ತಕ್ಕಂಥ ಈ ಸಮಾಜದೊಳಗೆ ಹೆಣ್ಮಗಳಿಗೆ ಅವಕಾಶಗಳು ಭಾಳ ಕಡಿಮೆ ಸಿಕ್ಕವು. ಆಕೆಗೆ ಓದಿಸಿಲ್ಲ, ಬರ್ಸಿಲ್ಲ, ಆಕೆಗೆ ಹೊರಗೆ ಬಿಟ್ಟಿಲ್ಲ. ನೀ ಇದು ಮಾಡಿದೆ ಅಂದ್ರೆ ಮಾಡು ಅಂತ ಯಾರೂ ಹೇಳಿಲ್ಲ. ಸ್ಪೋರ್ಟ್ಸ್ ಒಳಗೆ ನಾನು ಜಿಲ್ಲಾ ಮಟ್ಟದಾಗ ಗೆದ್ದಿನ ಅಣ್ಣ, ರಾಜ್ಯ ಮಟ್ಟಕ್ಕೆ ಹೋಗ್ತೀನಿ ಅಂತ ಆಕಿ ಅಣ್ಣನ ಮುಂದೆ ನಿಂತಾಗ ಅಣ್ಣ ಅಂತ ನಾನು ತೆಲಿಗಿಲಿ ಕೆಟ್ಟದನ್ನ ನಿನ್ನ ಊರು ಬಿಟ್ಟು ಊರು ಓಡಾಡ್ತಾನೆ ಅಂತ ಅಣ್ಣ ಬೈತಿರ್ತಾನೆ. ಈ ಅಣ್ಣ ಏನದನ್ನೆಲ್ಲ ನಿನ್ನ ಪಾತ್ರ ಭಾಳ ಮುಖ್ಯ ಇಲ್ಲಿ. ನೀವು ಈಗ ಸದ್ಯ ಇರ್ತಕ್ಕಂಥದ್ದೇನು ಸ್ಟೇಜ್ ಅದ ನಿಮ್ಮದು ಹುಡುಗರದು, ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಂದರೆ ಅಕ್ಕ, ತಂಗಿ, ಅವ್ವ, ಇವರ ಸಶಕ್ತೀಕರಣದಲ್ಲಿ ನಿಮ್ಮ ಪಾತ್ರ ಭಾಳ 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 ಮುಖ್ಯ ಆಗ್ತದೆ.